ನಿಮ್ ದುಡ್ಡಿಗೆ ಬರೀ 4-5% ಬಡ್ಡಿ ಸಿಗ್ತಾ ಇದೆಯಾ? ಸ್ಟೇಬಲ್ ಮನಿ ಮೂಲಕ ಭಾರತದ ಬ್ಯಾಂಕ್ಗಳಲ್ಲಿ ಎಫ್ಡಿ ಬುಕ್ ಮಾಡಿ 9.5% ವರೆಗೂ ಬಡ್ಡಿ ಪಡೀರಿ. ಅದು ಕೂಡ 5 ಲಕ್ಷ ರೂಪಾಯಿಗಳವರೆಗೆ RBIನ DICGC ಗ್ಯಾರಂಟಿಯೊಂದಿಗೆ. ಕೆಲವೇ ಸೆಕೆಂಡ್ಗಳಲ್ಲಿ ಎಫ್ಡಿ ಬುಕ್ ಮಾಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ mastmaga.comನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ವಕ್ಫ್ ತಿದ್ದುಪಡಿ ವಿರೋಧಿಸಿ ಪಶ್ಚಿಮ ಬಂಗಾಳದಲ್ಲಿ ಮುಸ್ಲಿಮರು ಮತ್ತು ಮುಸ್ಲಿಂ ಸಂಘಟನೆಗಳು ಪ್ರತಿಭಟನೆಯನ್ನ ಮಾಡ್ತಾ ಇದ್ರಲ್ಲ, ಅದು ದೊಡ್ಡ ಹಿಂಸಾಚಾರಕ್ಕೆ ಕಾರಣ ಆಗಿದೆ. ಈಗ ಈ ಘಟನೆಗೆ ಸಂಬಂಧಪಟ್ಟಂತೆ ಸ್ಫೋಟಕ ಮಾಹಿತಿ, ವರದಿ ಎಲ್ಲ ಹೊರಬೀಳ್ತಾ ಇದೆ. ಇದರ ಹಿಂದೆ ನಿಷೇಧಿತ ಸಂಘಟನೆ ಉಗ್ರರಿಗೆ ಸಪೋರ್ಟ್ ಮಾಡ್ತಿದ್ದ ಆರೋಪ ಹೊತ್ತಿರೋ PFI ಕೈವಾಡ ಇತ್ತು ಅಂತ ಮಮತಾ ಬ್ಯಾನರ್ಜಿ ಸರ್ಕಾರದ ಪೊಲೀಸರೇ ಹೇಳಿದ್ದಾರೆ. ಈ PFIನವರು ಪಶ್ಚಿಮ ಬಂಗಾಳದ ಜನರ ತಲೆಯಲ್ಲಿ ವಕ್ಫ್ ತಿದ್ದುಪಡಿ ವಿರುದ್ಧ ತಪ್ಪು ಮಾಹಿತಿಯನ್ನ ಬಿತ್ತಿದ್ರು. ತಿದ್ದುಪಡಿ ಮೂಲಕ ಕೇಂದ್ರ ಸರ್ಕಾರ ನಿಮ್ಮ ಆಸ್ತಿಯನ್ನ ಕಬಳಿಸುತ್ತೆ ಅನ್ನೋ ಆತಂಕ ತುಂಬಿದ್ರು. ಇದರಿಂದ ಜನ ಆಕ್ರೋಶಗೊಂಡ್ರು. ಇದೇ ಪ್ರತಿಭಟನೆಗೆ ಕಾರಣ ಆಯಿತು ಅಂತ ಹೇಳಿದ್ದಾರೆ. ಯಾರು? ಪಶ್ಚಿಮ ಬಂಗಾಳದ ಪೊಲೀಸರು ಹೇಳಿದ್ದಾರೆ. ಅಲ್ಲದೆ ಈ ಭಾಗದಲ್ಲಿ ನಿಷೇಧಿತ PFI ಮತ್ತು ಅದರ ಮಾತೃಪಕ್ಷ SDPI ದೊಡ್ಡ ಕ್ಯಾಂಪೇನ್ ಮಾಡಿದ್ರು. ಮನೆ ಮನೆಗೂ ತೆರಳಿ ಯುವಕರನ್ನ ಹೊರಗೆ ಕರ್ಕೊಂಡ್ಬಂದ್ರು. ಇದು ಪರಿಸ್ಥಿತಿಯನ್ನ ಹದಗೆಡಿಸ್ತು ಅಂತ ಹೇಳಿದ್ದಾರೆ. ಇದಕ್ಕೆ ಪುಷ್ಟಿ ಕೊಡೋ ಹಾಗೆ ಇಯಾಜ್ ಅಹಮದ್ ಅನ್ನೋ ವ್ಯಕ್ತಿಯ ಫ್ಯಾಮಿಲಿಯವರು ಇದರ ಬಗ್ಗೆ ಕನ್ಫರ್ಮೇಶನ್ ಕೊಟ್ಟಿದ್ದಾರೆ. ಈ ಇಯಾಜ್ ಯಾರು ಅಂದ್ರೆ SDPI ಪಾರ್ಟಿಯಲ್ಲಿದ್ದ ವ್ಯಕ್ತಿ. ಬರೀ 21 ವರ್ಷದ ಯುವಕ. ಮೊನ್ನೆ ನಡೆದ ಹಿಂಸಾಚಾರದಲ್ಲಿ ಪ್ರಾಣ ಕಳ್ಕೊಂಡಿದ್ದ ವ್ಯಕ್ತಿ. ಈತನ ಫ್ಯಾಮಿಲಿಯವರು ಮಾತನಾಡಿ ಇಲ್ಲಿ ಅವರು ಕ್ಯಾಂಪೇನ್ ಮಾಡಿದ್ದು ನಿಜ ಅಂತ ಕನ್ಫರ್ಮೇಶನ್ ಕೊಟ್ಟಿದ್ದಾರೆ. ಮೃತನ ಫ್ಯಾಮಿಲಿಯವರು ಈ ರೀತಿ ಕ್ಯಾಂಪೇನ್ ಮಾಡಿ ಬ್ರೈನ್ ವಾಶ್ ಮಾಡಲಾಗಿತ್ತು ಅಂತ PFI ಕಡೆಯಿಂದ. ಅಲ್ಲದೆ ನನ್ನ ಮಗ ಚೆನ್ನೈನಲ್ಲಿ ಕೆಲಸ ಮಾಡಿಕೊಂಡಿದ್ದ, ಒಂದು ಪುಟ್ಟ ಮಗು, ಹೆಂಡತಿ ಕೂಡ ಇದ್ದಾರೆ. ಆದರೆ ಈಗ ಅವನಿಲ್ಲ, ಅವ್ರಿಗೆ ಯಾರು ದಿಕ್ಕು ಅಂತ ಕಣ್ಣೀರು ಹಾಕಿದ್ದಾರೆ. ಇನ್ನೊಂದು ಕಡೆ ಬಾಂಗ್ಲಾ ಭಾರತ ಗಡಿಯಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. ಬಾಂಗ್ಲಾದ ಉಗ್ರ ಸಂಘಟನೆ ಜಮಾತ್ ಉಲ್ ಮುಜಾಹಿದೀನ್ ಬಾಂಗ್ಲಾದೇಶ್ JMB ಪುನಃ ಭಾರತದ ಗಡಿಯಲ್ಲಿ ಆಕ್ಟಿವ್ ಆಗಿದ್ದು ಅವರು ಒಳನುಗ್ಗುವ ಆತಂಕ ಇದೆ. ಈಗ ಆಲ್ರೆಡಿ ಬಾಂಗ್ಲಾ ಗಡಿಗೆ ತಾಗಿಕೊಂಡಿರೋ ಬಂಗಾಳದ 7 ಜಿಲ್ಲೆಗಳಲ್ಲಿ ಉಗ್ರರು ಬಹಳ ತಯಾರಿಗಳನ್ನು ಶುರು ಮಾಡಿಕೊಂಡಿದ್ದಾರೆ. ಯುವ ಜನತೆಯನ್ನ ಮೂಲಭೂತವಾದಕ್ಕೆ ಬ್ರೈನ್ ವಾಶ್ ಮಾಡಿ ಮದ್ರಸಾಗಳಿಗೆ ರಿಕ್ರೂಟ್ ಮಾಡಿಸಿಕೊಳ್ಳುವ ಮೂಲಕ ಭಾರತ ವಿರುದ್ಧ ಎತ್ತಿಕಟ್ಟೋ ಕೆಲಸವನ್ನ ಆರಂಭಿಸ್ತಾ ಇದ್ದಾರೆ. ಹೀಗಾಗಿ ಗಡಿಯಲ್ಲಿ ಮತ್ತು ಅಂತ ಸಂಘಟನೆಗಳ ಮೇಲೆ ತೀವ್ರ ನಿಗಾ ಇಡಲಾಗಿದೆ ಅಂತ ಭಾರತದ ಅಧಿಕಾರಿಗಳು ಹೇಳಿದ್ದಾರೆ. ಈ ಹಿಂದೆ CAA ವಿರೋಧಿ ಪ್ರತಿಭಟನೆ ಆದಾಗಲೂ ಇವರು ಇದನ್ನ ಲಾಭ ಪಡ್ಕೊಂಡು ದಂಗೆ ಎಬ್ಸೋಕೆ ಪ್ರಯತ್ನ ಪಟ್ಟಿದ್ರು. ಬಂಗಾಳದಲ್ಲಿ ನಡೆದ ಗಲಾಟೆಗೆ ಪ್ರಚೋದನೆ ಕೊಟ್ಟಿದ್ರು. ಈ ಗುಂಪು ಈಗ ಮುರ್ಷಿದಾಬಾದ್ ಮತ್ತು ಮಾಲ್ಡಾ ಭಾಗಕ್ಕೆ ಬಂದು ಆಟ ಆಡೋಕೆ ಪ್ರಯತ್ನ ಪಡ್ತಾ ಇದೆ. ಹೀಗಾಗಿ ಬಂಗಾಳದ ಬಹುತೇಕ ಕಡೆ ಕಟ್ಟೆಚ್ಚರ ಸಾರಲಾಗಿದೆ ಅಂತ ಭಾರತೀಯ ಅಧಿಕಾರಿಗಳು ಹೇಳಿದ್ದಾರೆ. ಏನೋ BSF ಪಡೆ ನಿಯೋಜನೆಯಿಂದ ಸದ್ಯ ಅಲ್ಲಿನ ಪರಿಸ್ಥಿತಿ ನಾರ್ಮಲ್ ಆಗ್ತಾ ಇದೆ. ಅಂಗಡಿ ಮುಂಗಟ್ಟುಗಳು ನಿಧಾನವಾಗಿ ಓಪನ್ ಅಪ್ ಆಗ್ತಿವೆ. ಹಿಂಸಾಚಾರದಿಂದ ಸುಮಾರು 500 ಜನ, ಬಹುತೇಕ ಹಿಂದೂಗಳು ಸ್ಥಳಾಂತರಗೊಂಡಿದ್ರು, ಪಲಾಯನ ಮಾಡಿದ್ರು. ಈಗ ಅವರೆಲ್ಲ ಮರಳಿ ತಮ್ಮ ಮನೆಗೆ ಬಂದಿದ್ದಾರೆ. ಯಾಕಂದ್ರೆ ಮುರ್ಷಿದಾಬಾದ್ ಇದೆಯಲ್ಲ, ದಂಗೆ ಆಗ್ತಿರೋ ಜಾಗ, ಅಲ್ಲಿ ಹಿಂದೂಗಳೇ ಅಲ್ಪಸಂಖ್ಯಾತರು. ಆ ಜಿಲ್ಲೆ ಮಟ್ಟಿಗೆ ಬಂದಾಗ 60% ಅಲ್ಲಿ ಮುಸ್ಲಿಂ ಪಾಪ್ಯುಲೇಷನ್ ಇದೆ. ಅಲ್ಲಿ ಗಲಾಟೆ ಆದಾಗ, ಈ ರೀತಿ ಹಿಂಸಾತ್ಮಕ ವಾತಾವರಣ ಉಂಟಾದಾಗ ಇವರೆಲ್ಲ ಪಲಾಯನ ಮಾಡಿದ್ರು. ಈಗ ಸೆಕ್ಯೂರಿಟಿ ಫೋರ್ಸಸ್ ಬಂದು ಶಾಂತಿ ಸ್ಥಾಪನೆ ಮಾಡೋಕೆ ಪ್ರಯತ್ನ ಶುರು ಮಾಡಿದ್ಮೇಲೆ ವಾಪಸ್ ಆಗ್ತಾ ಇದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಇದುವರೆಗೆ ಹಿಂಸಾಚಾರ ಸಂಬಂಧ 210 ಮಂದಿಯನ್ನ ಅರೆಸ್ಟ್ ಮಾಡಲಾಗಿದೆ ಅಂತ ಪಶ್ಚಿಮ ಬಂಗಾಳದ ಮಮತಾರ ಪೊಲೀಸ್ ಡಿಪಾರ್ಟ್ಮೆಂಟ್ನ ಅಧಿಕಾರಿಗಳೇ ಹೇಳಿದ್ದಾರೆ. ಏನೋ ಈ ಹಿಂಸಾಚಾರ ಬಗ್ಗೆ ಪಶ್ಚಿಮ ಬಂಗಾಳದ ರಾಜ್ಯಪಾಲರಾದ CV ಆನಂದ್ ಬೋಸ್ ರಿಯಾಕ್ಟ್ ಮಾಡಿದ್ದಾರೆ. ಯಾರಿಗೂ ಕಾನೂನನ್ನ ಕೈಗೆತ್ತಿಕೊಳ್ಳೋಕೆ ನಾವು ಬಿಡೋದಿಲ್ಲ ಅಂತ ಹೇಳಿದ್ದಾರೆ. ಅತ್ತ ಈ ಹಿಂಸಾಚಾರ ಖಂಡಿಸಿ ವಾರಣಾಸಿಯಲ್ಲಿ ಬಂಗಾಳ CM ಮಮತಾ ಬ್ಯಾನರ್ಜಿ ವಿರುದ್ಧ ಪ್ರತಿಭಟನೆ ಮಾಡಲಾಗಿದೆ. ಒಂದ್ ಕಡೆ ಮುರ್ಷಿದಾಬಾದ್ನ ಕತೆ ಈ ರೀತಿ ಆದ್ರೆ ನಿಧಾನಕ್ಕೆ ಅಲ್ಲಿ ಪರಿಸ್ಥಿತಿ ಕಂಟ್ರೋಲ್ ಮಾಡೋಕೆ ಭದ್ರತಾ ಪಡೆ ಪ್ರಯತ್ನ ಪಡ್ತಾ ಇದ್ರೆ, ಮತ್ತೊಂದು ಕಡೆ ದಕ್ಷಿಣ 24 ಪರಗಣ ಜಿಲ್ಲೆಯಲ್ಲಿ ವಕ್ಫ್ ತಿದ್ದುಪಡಿ ವಿರುದ್ಧ ಹಿಂಸಾಚಾರ ಅಲ್ಲಿ ಶುರುವಾಗಿದೆ. ಪ್ರತಿಭಟನೆ ವೇಳೆ ಮುಸ್ಲಿಂ ಸಂಘಟನೆಗಳು ಮತ್ತು ಪೊಲೀಸರ ನಡುವೆ ಘರ್ಷಣೆ ಉಂಟಾಗಿ ದುಷ್ಕರ್ಮಿಗಳು ಪೊಲೀಸರು ಮತ್ತು ಇತರ ವಾಹನಕ್ಕೆ ಬೆಂಕಿನೂ ಇಟ್ಟಿದ್ದಾರೆ. ಇಡೀ ರಸ್ತೆಯನ್ನ ಬ್ಲಾಕ್ ಮಾಡಿದ್ದಾರೆ. ವಾಹನಗಳನ್ನ ಚಚ್ಚಿ ಪುಡಿ ಪುಡಿ ಮಾಡಿದ್ದು ಆ ದೃಶ್ಯಗಳೆಲ್ಲ ವೈರಲ್ ಆಗಿವೆ. ಮಮತಾ ಸರ್ಕಾರದ ಪೊಲೀಸರಿಗೆ ಗಾಯಗಳಾಗಿವೆ. ನಂತರ ಇವರನ್ನೆಲ್ಲ ಚದುರಿಸೋಕೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ. ಇನ್ನು ಪ್ರತಿಭಟನೆ ಹಿಂದೆ ಇಂಡಿಯನ್ ಸೆಕ್ಯುಲರ್ ಫ್ರಂಟ್ ಅನ್ನೋ ಪೊಲಿಟಿಕಲ್ ಪಾರ್ಟಿ
ಈ ಹೊಸ ಪಕ್ಷ ನೌಸಾದ್ ಸಿದ್ದಿಕಿ ಅನ್ನೋ ವ್ಯಕ್ತಿ ಸ್ಥಾಪಿಸಿರೋ ಪಕ್ಷ, ಈತ ಆ ಭಾಗದ ಶಾಸಕ ಕೂಡ. ಆತನ ಪಾರ್ಟಿಯ ಗೂಂಡಾಗಳು ಈ ಕೃತ್ಯ ಮಾಡಿದ್ದಾರೆ ಅನ್ನೋ ಆರೋಪ ಮಾಡಲಾಗ್ತಿದೆ. ಅಂದಹಾಗೆ ಈ ಜಿಲ್ಲೆ ಸೂಕ್ಷ್ಮ ಜಿಲ್ಲೆ, ಪಶ್ಚಿಮ ಬಂಗಾಳದಲ್ಲಿ ವಿಸ್ತೀರ್ಣದಲ್ಲೇ 2ನೇ ಅತಿದೊಡ್ಡ ಜಿಲ್ಲೆ, ಜನಸಂಖ್ಯೆಯಲ್ಲಿ 2ನೇ ಅತಿದೊಡ್ಡ ಜಿಲ್ಲೆ. ಇಲ್ಲಿ ಮುಸ್ಲಿಂ ಪಾಪ್ಯುಲೇಷನ್ 35.57% ಇದೆ. ಹಾಗಾಗಿ ವಕ್ಫ್ ವಿರೋಧಿ ಪ್ರತಿಭಟನೆ ಇಲ್ಲಿ ಜೋರಾಗಿ ನಡೀತಾ ಇದೆ. ಈಗ ಇನ್ನೂ ಆತಂಕ ಪಡಬೇಕಾಗಿರೋ ವಿಚಾರ ಅಂದರೆ ಈ ಜಿಲ್ಲೆ ಬಾಂಗ್ಲಾದೊಂದಿಗೆ ಬಾರ್ಡರ್ ಶೇರ್ ಮಾಡಿಕೊಳ್ಳುತ್ತೆ, ಕರಾವಳಿಯ ಕನೆಕ್ಷನ್ ಕೂಡ ಇದೆ. ಹೀಗಾಗಿ ಈ ಭಾಗದಲ್ಲಿ ಹೆಚ್ಚಿನ ಭದ್ರತೆಯನ್ನು ನಿಯೋಜನೆ ಮಾಡಲಾಗ್ತಾ ಇದೆ. ಮತ್ತೊಂದು ಕಡೆ ಅಸ್ಸಾಂನಲ್ಲಿ ಚಾಚಾರ್ ಜಿಲ್ಲೆಯಲ್ಲೂ ಕೂಡ ಪ್ರತಿಭಟನೆ ಶುರುವಾಗಿತ್ತು. ಅಲ್ಲಿಗ ನಿಷೇಧಾಜ್ಞೆಯನ್ನು ಜಾರಿ ಮಾಡಲಾಗಿದೆ, ಪೊಲೀಸರನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಕಲಾಗಿದೆ. ಏನೋ ಹುಬ್ಬಳ್ಳಿಯಲ್ಲಿ 5 ವರ್ಷದ ಮಗುವನ್ನ ಅಪಹರಿಸಿ ಅತ್ಯಾಚಾರಕ್ಕೆ ಪ್ರಯತ್ನ ಪಟ್ಟಿದ್ದ ದುಷ್ಕರ್ಮಿಯನ್ನ ಪೊಲೀಸರು ಎನ್ಕೌಂಟರ್ ಮಾಡಿದ್ರು. ಈಗ ಎನ್ಕೌಂಟರ್ ಮಾಡಿದ ಮಹಿಳಾ PSI ಅನ್ನಪೂರ್ಣ ಅವರಿಗೆ ಅತ್ಯುನ್ನತ ಪದಕವನ್ನ ಕೊಡೋಕೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಶಿಫಾರಸು ಮಾಡ್ತೀನಿ ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿದ್ದಾರೆ. ಇವೆಲ್ಲ ಪೊಲಿಟಿಕಲ್ ಗಿಮಿಕ್. ಇದು ಎನ್ಕೌಂಟರ್ ಮಾಡಿ ಅಂತ ಹೇಳಿ ಈ ರೀತಿ ಪದಕ ಕೊಡ್ತೀವಿ ಅಂತ ಹೇಳಿ ಕುಮ್ಮಕ್ ಕೊಡಕ್ ಬರೋದಿಲ್ಲ. ಪಬ್ಲಿಕ್ ಸೆಂಟಿಮೆಂಟ್ ಆ ಥರ ಇದೆ ಅಂತ ಹೇಳಿ ಪೊಲಿಟಿಷಿಯನ್ಸ್ ಒಬ್ರು ಸಲ್ಯೂಟ್ ಹೊಡೆಯೋದೇನೋ, ಇನ್ನೊಬ್ರು ಚಿನ್ನದ ಪದಕಕ್ಕೆ ಶಿಫಾರಸು ಮಾಡೋದೇನೋ ಮಾಡ್ತಿದ್ದಾರೆ. ಆದರೆ ಲಾ ಆ್ಯಂಡ್ ಆರ್ಡರ್ ಹಾಗಲ್ಲ. ಈ ಕೇಸ್ನಲ್ಲಿ ಪರ್ಟಿಕ್ಯುಲರ್ ಆಗಿ ಆತ ಆ ಬಾಲಕಿಯನ್ನು ಎತ್ಕೊಂಡು ಹೋಗಿರೋದಕ್ಕೆ CCTV ಫುಟೇಜ್ ಇತ್ತು. ಹಾಗಾಗಿ ಎನ್ಕೌಂಟರ್ ಆದರೂ ಕೂಡ ಪೊಲೀಸರು ಆತ್ಮರಕ್ಷಣೆಗೆ ಎನ್ಕೌಂಟರ್ ಮಾಡಿದ್ರು ಕೂಡ ಜನರು ಯಾರು ಕೂಡ ಕೆಲವರು ಏನು ಮಾಡ್ತಾರೆ, ಇದರಲ್ಲಿ ತುಂಬ ಸಪೋರ್ಟ್ ಮಾಡ್ತಾರೆ ಎನ್ಕೌಂಟರ್ಗಳನ್ನು. ಇನ್ನೊಂದಷ್ಟು ಜನ ಎನ್ಕೌಂಟರ್ ಆಗಬಾರ್ದು, ಇದೇನಿದ್ರು ಕೂಡ ಪೊಲೀಸರು ಹತ್ಯೆ ಮಾಡೋಕ್ಕೆ ಪವರ್ ಕೊಡಬಾರ್ದು, ಇದು ಕೋರ್ಟಲ್ಲಿ ಆಗಬೇಕು ಅಂತ ಹೇಳೋರು ಕೂಡ ಇರ್ತಾರೆ. ನಾವು ಕೂಡ ಅದೇ ಕ್ಯಾಟಗರಿನೇ, ಕೋರ್ಟ್ನಲ್ಲಿ ತೀರ್ಮಾನ ಆಗಬೇಕು ಅಂತ ಹೇಳ್ತೀವಿ. ಆದರೆ ಈ ಕೇಸ್ನಲ್ಲಿ ವಿಜುವಲ್ ಎವಿಡೆನ್ಸ್ ಇದೆಯಲ್ಲ, ಸಾಕ್ಷಿನೇ ಇದೆಯಲ್ಲ ಆತ ಎತ್ಕೊಂಡು ಹೋಗಿದ್ದಕ್ಕೆ. ಹಾಗಾಗಿ ಆ ರೀತಿ ನ್ಯಾಯಾಂಗದ ಮೂಲಕವೇ ನ್ಯಾಯದಾನ ಆಗಬೇಕು ಅಂತ ಹೇಳೋರು ಕೂಡ ಸ್ವಲ್ಪ ಸುಮ್ಮನೆ ಇದ್ದಾರೆ. ಆದರೆ ಈ ಪೊಲಿಟಿಷಿಯನ್ಸ್ ಅಲ್ಲೂ ಕೂಡ ಮೈಲೇಜ್ ತಗೊಳ್ಳೋಕೆ ಪ್ರಯತ್ನ ಪಡ್ತಾರಲ್ಲ, ಅದು ಸೂಕ್ತ ಅಲ್ಲ ಇಂತಹ ಸೆನ್ಸಿಟಿವ್ ವಿಚಾರಗಳಲ್ಲಿ. ಪೊಲೀಸರಿಗೆ ನ್ಯಾಯವನ್ನ ಅವರೇ ಕೈಗೆತ್ತಿಕೊಂಡು ಜೀವ ತೆಗೆಯುವ ಪವರ್ಸ್ ಅನ್ನ ಕೊಡೋಕೆ ಕುಮ್ಮಕ್ಕನ್ನ ಕೊಡಬಾರ್ದು. ಎಷ್ಟೋ ಸಲ ಭ್ರಷ್ಟ ಅಧಿಕಾರಿಗಳು ಭ್ರಷ್ಟ ರಾಜಕಾರಣಿಗಳೊಂದಿಗೆ ಸೇರ್ಕೊಂಡು ಇನ್ಯಾರನ್ನೋ ಬಚಾವ್ ಮಾಡೋಕ್ಕೆ, ಇನ್ಯಾರನ್ನೋ ಎನ್ಕೌಂಟರ್ ಮಾಡಿ ಮುಚ್ಚಾಕೋ ಅಪಾಯ ಕೂಡ ಇರುತ್ತೆ. ಆ ರೀತಿ ಆಗಿದೆ. ಕೆಲ ಪೊಲೀಸರಿಗೆ ಶಿಕ್ಷೆಗಳು ಕೂಡ ಈ ಹಿಂದೆ ಆಗಿದೆ. ಹಾಗಾಗಿ ಈ ಕೇಸ್ ಬಿಡಿ, ಈ ಕೇಸ್ ಬಗ್ಗೆ ನಾವು ಮಾತನಾಡ್ತಿಲ್ಲ. ಹೀಗಾಗಿ ಇಂಥ ಪ್ರಕರಣಗಳಲ್ಲಿ ಪೊಲಿಟಿಷಿಯನ್ಸ್ ಮೈಲೇಜ್ ತಗೊಳ್ಳೋಕೆ, ಚಿನ್ನದ ಪದಕ ಕೊಡೋಕೆ ಶಿಫಾರಸು ಮಾಡ್ತೀನಿ ಅಂತ ಹೇಳಿ ಆ ಮೂಲಕ ಇದನ್ನು ನಾರ್ಮಲೈಸ್ ಮಾಡೋಕೆ ಪ್ರಯತ್ನ ಪಡೋದು, ಇದು ಮುಂದೆ ಬೇರೆ ರೀತಿಯ ಅನಾಹುತಗಳಿಗೆ ಕಾರಣ ಆಗಬಹುದು ಅನ್ನೋದು ನಮ್ಮ ಆತಂಕ ಕೂಡ. ಏನೋ ಮೃತ ಬಾಲಕಿಯ ಕುಟುಂಬಕ್ಕೆ ರಾಜ್ಯ ಸರ್ಕಾರ 10 ಲಕ್ಷ ರೂಪಾಯಿ ಪರಿಹಾರವನ್ನ ಘೋಷಿಸಿದೆ. ಭಾನುವಾರ ನಡೆದ ಈ ಘಟನೆಯಲ್ಲಿ ಪೊಲೀಸರು ಆತ್ಮರಕ್ಷಣೆಗಾಗಿ ಗುಂಡು ಹಾರಿಸಿದ್ರು. ಆ ಮಹಿಳಾ ಅಧಿಕಾರಿ ಮತ್ತು ಟೀಮ್ ಮೇಲೆ ಆತ ದಾಳಿಗೆ ಪ್ರಯತ್ನ ಪಟ್ಟಿದ್ದ. ಆತ್ಮರಕ್ಷಣೆ ಸಲುವಾಗಿ ಪೊಲೀಸರು ದಾಳಿ ಮಾಡಿದಾಗ ಆತನಿಗೆ ಗುಂಡು ಬಿದ್ದು ಆತ ಪ್ರಾಣವನ್ನ ಕಳ್ಕೊಂಡಿರೋದು. ಸೊ ಉದ್ದೇಶಪೂರ್ವಕವಾಗಿ ನ್ಯಾಯದಾನ ಮಾಡಕ್ಕಂತ ಆತನನ್ನು ಹೊಡೆದು ಹಾಕಿಲ್ಲ ಪೊಲೀಸರು, ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಸೊ ಆತನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರೂ ಕೂಡ ಮಾರ್ಗ ಮಧ್ಯೆ ಆತ ಪ್ರಾಣವನ್ನ ಕಳ್ಕೊಂಡಿದ್ದ. ಈ ಕಾರ್ಯಾಚರಣೆ ಇಡೀ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲೂ ಕೂಡ ಚರ್ಚೆಗೆ ಗ್ರಾಸ ಆಗಿದೆ. ಈ ಘಟನೆ ಮಾಸೋ ಮುನ್ನವೇ ಬೀದರ್ನಲ್ಲೂ ಯುವಕನೊಬ್ಬ ಆಟ ಆಡ್ತಿದ್ದ ಬಾಲಕಿಯನ್ನ ಅಪಹರಿಸೋಕೆ ಪ್ರಯತ್ನ ಪಟ್ಟಿದ್ದಾನೆ. ಅಷ್ಟರಲ್ಲಿ ಪೋಷಕರು ಬರ್ತಾ ಇದ್ದ ಹಾಗೆ ಬೈಕ್ ಸಮೇತ ಪರಾರಿಯಾಗಿದ್ದಾನೆ. ಈ ಘಟನೆಯ ದೃಶ್ಯ ಕೂಡ CC ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿದೆ. ಸ್ನೇಹಿತರೆ, ಈ ರೀತಿ ಸಿಕ್ಕಾಪಟ್ಟೆ ಸಮಸ್ಯೆ ಇದೆ ನಮ್ಮ ಸೊಸೈಟಿಯಲ್ಲಿ. ಮೊದಲಾಗಬೇಕಾಗಿರೋದು ಯುವ ಜನತೆಗೆ, ಅದರಲ್ಲೂ ಕೂಡ ಗಂಡು ಹೆತ್ತವರು ತಮ್ಮ ಮಕ್ಕಳಿಗೆ ಸರಿಯಾದ ಎಜುಕೇಷನ್ ಅನ್ನು ಕೊಡಬೇಕು. ಅದು ನೈತಿಕ ಶಿಕ್ಷಣ ಮತ್ತು ಲೈಂಗಿಕ ಶಿಕ್ಷಣವನ್ನು ಕೂಡ. ಅವರ ಮಾನಸಿಕ ಸಮಸ್ಯೆಗಳಿದ್ರೆ ಅವ್ರನ್ನ ಸ್ವಲ್ಪ ಹದ್ದುಬಸ್ತಲ್ಲಿಡೋಕೆ ಅವರಿಗೆ ಟ್ರೀಟ್ಮೆಂಟ್ಗಳನ್ನು ಕೂಡ ಕೊಡಿಸ್ಬೇಕು. ಜೊತೆಗೆ ನ್ಯಾಯಾಂಗದಲ್ಲಿ ಡಿಲೇ ಆಗಬಾರ್ದು, ವೇಗವಾಗಿ ನ್ಯಾಯದಾನ ಸಿಗೋ ರೀತಿ ಆಗಬೇಕು. ಇಲ್ಲ ಅಂತ ಹೇಳಿದ್ರೆ ಜನ ಎನ್ಕೌಂಟರ್ಗಳನ್ನು ಸೆಲೆಬ್ರೇಟ್ ಮಾಡ್ತಾರೆ, ಪೊಲೀಸರಿಗೆ ನೀವೇ ಎನ್ಕೌಂಟರ್ ಮಾಡಿ ಹೊಡೆದ್ಬಿಡಿ ಅಂತ ಹೇಳ್ತಾರೆ. ಇದು ಎಲ್ಲ ಸಂದರ್ಭಗಳಲ್ಲೂ ಸರಿಯಾಗಿ ವರ್ಕ್ ಆಗದೆ ಇರಬಹುದು. ಯಾಕೆ ಅಂತ ಹೇಳಿದ್ರೆ ಸ್ನೇಹಿತರೆ, ಕೆಲವೊಂದು ಸಂದರ್ಭಗಳಲ್ಲಿ ಹೀಗೂ ಆಗಬಹುದು. ಯಾರೊಬ್ಬ ಪ್ರಭಾವಿ ವ್ಯಕ್ತಿ ಆ ಕೃತ್ಯವನ್ನು ಮಾಡಿ ತಾನು ಮತ್ತು ತನ್ನವರನ್ನ ರಕ್ಷಿಸಿಕೊಳ್ಳೋಕೆ ಇನ್ನು ಯಾವುದೋ ನಿರಪರಾಧಿಯನ್ನ ಸಿಕ್ಕಾಕಿಸಿ ಆತನನ್ನ ಹೊಡೆದು ಮುಗಿಸೇ ಬಿಟ್ರೆ ಕೇಸೇ ಕ್ಲೋಸ್ ಅಲ್ವಾ? ಆ ರೀತಿ ಕೂಡ ಮಿಸ್ಯೂಸ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗಿ ಇದನ್ನು ಕೂಡ ನಾವು ಮೈಂಡಲ್ಲಿ ಮೂಲೆಯಲ್ಲಿ ಇಟ್ಕೊಂಡೇ ಇರಬೇಕು ಸ್ನೇಹಿತರೆ, ಸೆಲೆಬ್ರೇಷನ್ ಮಾಡೋ ಟೈಮ್ನಲ್ಲಿ. ಇನ್ನು ಮುಂದೆ ಪ್ರತಿ ವರ್ಷ ಸರ್ಕಾರಿ ನೌಕರರು ಆಸ್ತಿ ವಿವರ ಸಲ್ಲಿಸುವುದು ಕಡ್ಡಾಯ ಅಂತ ರಾಜ್ಯ ಸರ್ಕಾರ ಮಹತ್ವದ ಆದೇಶ ಹೊರಡಿಸಿದೆ. ಸರ್ಕಾರಿ ನೌಕರರ ವಿರುದ್ಧ ಭ್ರಷ್ಟಾಚಾರ ಆರೋಪಗಳು ಹೆಚ್ಚಾಗ್ತಿವೆ. ಎಲ್ಲ ಚರಾಸ್ತಿ ಸ್ಥಿರಾಸ್ತಿಗಳನ್ನ ವೆಬ್ಸೈಟ್ನಲ್ಲಿ ಘೋಷಿಸಬೇಕು ಅಂತ ಲೋಕಾಯುಕ್ತ ಈ ಮೊದಲು ಹೇಳಿತ್ತು. ಆದರೆ ಇದಕ್ಕೆ ಸರ್ಕಾರಿ ನೌಕರರಿಂದ ತೀವ್ರ ವಿರೋಧ ವ್ಯಕ್ತವಾಗಿತ್ತು. ಇದರ ಬೆನ್ನಲ್ಲೇ ಸರ್ಕಾರ ಈ ಆದೇಶ ಹೊರಡಿಸಿದೆ. ಈ ಸೂಚನೆಗಳನ್ನು ಪಾಲಿಸದೇ ಇದ್ರೆ ಇಲಾಖೆಯ ಮುಖ್ಯಸ್ಥರು ಹಾಗೂ ಪ್ರಾಧಿಕಾರದ ಅಧಿಕಾರಿಗಳನ್ನ ನೇರ ಹೊಣೆಗಾರರನ್ನಾಗಿ ಮಾಡಲಾಗುತ್ತೆ ಅಂತ ಸರ್ಕಾರ
ಸೋಮವಾರ ಎಚ್ಚರಿಕೆ ಕೊಟ್ಟಿದೆ. ಮತ್ತೊಂದು ಕಡೆ ಬಿಜೆಪಿ ಅವಧಿಯಲ್ಲಿ ನಡೆದಿದೆ ಎಂದು ಆರೋಪಿಸಲಾಗ್ತಾ ಇರೋ ಕೋವಿಡ್ ಹಗರಣಕ್ಕೆ ಸಂಬಂಧಪಟ್ಟಂತೆ ಸೋಮವಾರದಿಂದ ಬಿಬಿಎಂಪಿ ಕಚೇರಿಯಲ್ಲಿ ವಿಚಾರಣೆ ಶುರುವಾಗಿದೆ. ನೋಟಿಸ್ಗೆ ಉತ್ತರ ಕೊಡದ 29 ಅಧಿಕಾರಿಗಳ ವಿರುದ್ಧ ಇಲಾಖಾ ಹಂತದಲ್ಲಿ ವಿಚಾರಣೆ ನಡೆಸೋಕೆ ಬಿಬಿಎಂಪಿ ಮುಖ್ಯ ಆಯುಕ್ತರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಈ ವಿಚಾರಣೆ ಬಳಿಕ ಅಧಿಕಾರಿಗಳ ವಿರುದ್ಧ ಕ್ರಮ ಆಗುತ್ತೆ. ಈ ಕೋವಿಡ್ ಹಗರಣಕ್ಕೆ ಸಂಬಂಧಪಟ್ಟಂತೆ ಬಿಬಿಎಂಪಿಯ 200ಕ್ಕೂ ಅಧಿಕ ಅಧಿಕಾರಿಗಳಿಗೆ ಖರ್ಚು ವೆಚ್ಚದ ಬಗ್ಗೆ ಮಾಹಿತಿ ಕೊಡಿ ಅಂತ ನೋಟಿಸ್ ಕೊಡಲಾಗಿತ್ತು. 29 ಅಧಿಕಾರಿಗಳನ್ನು ಹೊರತುಪಡಿಸಿ ಉಳಿದ ಅಧಿಕಾರಿಗಳೆಲ್ಲ ಉತ್ತರವನ್ನು ಕೊಟ್ಟಿದ್ರು. ಕೊಡದೇ ಇರುವ ಅಧಿಕಾರಿಗಳಿಗೆ ಇಲಾಖಾ ಹಂತದಲ್ಲಿ ವಿಚಾರಣೆ ಈಗ ಶುರುವಾಗಿದೆ. ಸೋಮವಾರ ಮಧ್ಯರಾತ್ರಿಯಿಂದ ಅನಿರ್ದಿಷ್ಟಾವಧಿವರೆಗೆ ಲಾರಿ ಮಾಲೀಕರ ಸಂಘ ಮುಷ್ಕರ ಆರಂಭ ಮಾಡ್ತಾ ಇದೆ. ಡೀಸೆಲ್ ದರ ಏರಿಕೆ, ಟೋಲ್ ಶುಲ್ಕ ಹೆಚ್ಚಳ, ಆರ್ಟಿಒ ಅಧಿಕಾರಿಗಳ ಕಿರುಕುಳ ಸೇರಿದ ಹಾಗೆ ಹಲವು ವಿಚಾರಗಳನ್ನು ಮುಂದಿಟ್ಟುಕೊಂಡು ಈ ಮುಷ್ಕರ ನಡೆಸಲಾಗ್ತಾ ಇದೆ. 6 ಲಕ್ಷಕ್ಕೂ ಅಧಿಕ ವಾಹನಗಳು ಸೋಮವಾರ ಮಧ್ಯರಾತ್ರಿಯಿಂದ ಸೇವೆ ಬಂದ್ ಮಾಡಲಿವೆ. ಜಲ್ಲಿ, ಕಲ್ಲು, ಮರಳು ಲಾರಿಗಳು, ಗೂಡ್ಸ್ ವಾಹನ, ಅಕ್ಕಿ ಸಾಗಿಸೋ ಲಾರಿಗಳ ಸಂಚಾರ ಸ್ಥಗಿತವಾಗುತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ಪೆಟ್ರೋಲ್, ಡೀಸೆಲ್ ಸಾಗಿಸೋ ಲಾರಿಗಳು ಕೂಡ ಬಂದಾಗಲಿವೆ. ಬೇರೆ ರಾಜ್ಯಗಳ ಲಾರಿಗಳಿಗೂ ಕೂಡ ಪ್ರವೇಶ ಇಲ್ಲ ಅಂತ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಷಣ್ಮುಗಪ್ಪ ತಿಳಿಸಿದ್ದಾರೆ. ಇನ್ನು ಈ ಬಂದ್ಗೆ ಬೆಂಬಲವಾಗಿ ಏಪ್ರಿಲ್ 15ನೇ ತಾರೀಕು ಒಂದು ದಿನ ಏರ್ಪೋರ್ಟ್ ಟ್ಯಾಕ್ಸಿನ ಕೂಡ ರಸ್ತೆಗೆ ಇಳಿಸದೇ ಇರೋಕೆ ಏರ್ಪೋರ್ಟ್ ಟ್ಯಾಕ್ಸಿ ಡ್ರೈವರ್ಸ್ ಯೂನಿಯನ್ ನಿರ್ಧಾರ ಮಾಡಿದೆ. ಚಾಮರಾಜನಗರ ಜಿಲ್ಲೆಯ ಭೂ ವಿವಾದಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನ ಈ ಹಿಂದೆ ರಾಜರಿದ್ರಲ್ಲ, ಅವರ ನೆಕ್ಸ್ಟ್ ಜನರೇಷನ್ ಅವರಾಗಿರುವಂತಹ ಪ್ರಮೋದಾ ದೇವಿ ಅವರು ಈಗ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಆ ಭೂಮಿ ಅರಮನೆಗೆ ಸೇರಿದ್ದು ಅನ್ನೋದಕ್ಕೆ ನಮ್ಮ ಹತ್ರ ದಾಖಲೆ ಇದೆ. ಆದರೆ ಗ್ರಾಮಸ್ಥರು ಆತಂಕ ಪಡುವ ಅಗತ್ಯ ಇಲ್ಲ. ಅರಮನೆ ಹೆಸರಿಗೆ ಜಮೀನು ಬಂದರೂ ಕೂಡ ನಾವು ಅದನ್ನು ಅವರಿಗೆ ಬಿಡ್ತೀವಿ, ನಮ್ಮ ಓನರ್ಶಿಪ್ ನಮ್ದಷ್ಟೇ ಇರುತ್ತೆ ಅನ್ನೋ ರೀತಿಲಿ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇತ್ತೀಚೆಗೆ ಚಾಮರಾಜನಗರ ತಾಲೂಕಿನ ಸಿದ್ದಯ್ಯನಪುರ ಸೇರಿ ಸುಮಾರು 5,000 ಎಕರೆ ಜಾಗ ನಮ್ಮ ಹೆಸರಿಗೆ ಮಾಡಿಕೊಡಿ ಅಂತ ಪ್ರಮೋದಾ ದೇವಿ ಚಾಮರಾಜನಗರ ಡಿಸಿಗೆ ಪತ್ರವನ್ನು ಬರೆದಿದ್ರು. ಈ ವಿಚಾರವಾಗಿ ವಿವಾದ ಉಂಟಾಗ್ತಿದ್ದ ಹಾಗೆ ಇವಾಗ ಏನ್ ಹೇಳ್ತಿದ್ದಾರೆ ಅಂದ್ರೆ, ಹೆಸರಿಗಷ್ಟೇ ನಮ್ಮ ಹೆಸರಿಗೆ ಮಾಡ್ಕೊಳ್ತಾ ಇದ್ದೀವಿ ಅನ್ನೋ ರೀತಿಯಲ್ಲಿ ಹೇಳಿಕೆಯನ್ನು ಕೊಡ್ತಿದ್ದಾರೆ. ಏನೋ ಕನ್ನಡ ಚಿತ್ರರಂಗದ ಹಿರಿಯ ನಟ ಬ್ಯಾಂಕ್ ಜನಾರ್ದನ್ ನಿಧನರಾಗಿದ್ದಾರೆ. 76 ವರ್ಷದ ಜನಾರ್ದನ್ ಅವರು ಬಹುದಿನಗಳಿಂದ ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಹಿರಿಯ ನಟನ ಸಾವಿಗೆ ಕನ್ನಡ ಸಿನಿಮಾ ರಂಗ, ರಾಜಕೀಯ ನಾಯಕರು ಸೇರಿದಂತೆ ಅನೇಕರು ಕಂಬನಿ ಮಿಡಿದಿದ್ದಾರೆ. ಬ್ಯಾಂಕ್ ಜನಾರ್ದನ್ ಅವರ ಜೀವನಕ್ಕೆ ಸಂಬಂಧಪಟ್ಟಂತೆ ನಾವು ಪ್ರತ್ಯೇಕವಾಗಿ ಮಾಹಿತಿಯನ್ನು ಕೊಟ್ಟಿದ್ದೀವಿ. ನೀವು ಆ ವರದಿಯನ್ನು ಚೆಕ್ ಮಾಡಬಹುದು ಆಸಕ್ತರು. ಪಿಎಂ ನರೇಂದ್ರ ಮೋದಿ ರಾಜ್ಯದ ಸರ್ಕಾರಿ ಕಾಮಗಾರಿಗಳ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ 4% ಮೀಸಲಾತಿ ಕೊಟ್ಟಿರೋ ಸಿದ್ದು ಸರ್ಕಾರದ ಕ್ರಮವನ್ನ ಪ್ರಸ್ತಾಪ ಮಾಡಿದ್ದಾರೆ. ಭಾಷಣದಲ್ಲಿ ಕಾಂಗ್ರೆಸ್ ಧರ್ಮಾಧಾರಿತ ಮೀಸಲಾತಿಯನ್ನು ಕೊಟ್ಟಿದೆ. ಹಿಂದುಳಿದ ವರ್ಗದವರ ಮೀಸಲಾತಿಯನ್ನು ಕಿತ್ತು ಮುಸ್ಲಿಮರಿಗೆ ಕೊಟ್ಟಿದೆ. SC ST ಸಮುದಾಯದವರನ್ನ ಕಾಂಗ್ರೆಸ್ ಸೆಕೆಂಡ್ ಕ್ಲಾಸ್ ಸಿಟಿಸನ್ಸ್ ಆಗಿ ಟ್ರೀಟ್ ಮಾಡ್ತಾ ಇದೆ. ಏನೋ ಕಾಂಗ್ರೆಸ್ಗೆ ಮುಸ್ಲಿಮರ ಮೇಲೆ ಅಷ್ಟೊಂದು ಕಾಳಜಿ ಇದ್ರೆ ಮುಸ್ಲಿಂ ಸಮುದಾಯದವರನ್ನೇ ತಮ್ಮ ಅಧ್ಯಕ್ಷರನ್ನಾಗಿ ಆಯ್ಕೆ ಯಾಕೆ ಮಾಡಲಿ, ಅವರಿಗೆ 50% ಟಿಕೆಟ್ ಕೂಡ ಕೊಡ್ಲಿ ನೋಡೋಣ ಅಂತ ಸವಾಲು ಹಾಕಿದ್ದಾರೆ. ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿ ಕಾರ್ಯಕ್ರಮದಲ್ಲಿ ಈ ರೀತಿ ಹೇಳಿದ್ದಾರೆ. ಇನ್ನು ವಕ್ಫ್ ತಿದ್ದುಪಡಿಗೆ ಕಾಂಗ್ರೆಸ್ನ ವಿರೋಧದ ಬಗ್ಗೆ ಮಾತನಾಡಿ, ಕಾಂಗ್ರೆಸ್ ವಕ್ಫ್ ತಿದ್ದುಪಡಿ ಬಿಲ್ ವಿರೋಧಿಸಿ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ವೈರಸ್ ಅನ್ನು ಹರಡ್ತಾ ಇದೆ. ವಕ್ಫ್ ಹೆಸರಲ್ಲಿ ಲಕ್ಷಾಂತರ ಹೆಕ್ಟೇರ್ ಭೂಮಿ ಇದೆ. ಅದನ್ನ ಅಗತ್ಯ ಇರೋರಿಗೆ ಕೊಟ್ಟಿದ್ರೆ ಅವರಿಗೆ ಸಹಾಯ ಆಗ್ತಾ ಇತ್ತು. ಆದ್ರೆ ಇದರ ಲಾಭ ಆಗಿರೋದು ಲ್ಯಾಂಡ್ ಮಾಫಿಯಾಗಳಿಗೆ. ಸೊ ಈ ವಕ್ಫ್ ತಿದ್ದುಪಡಿಯಿಂದ ಇನ್ಮುಂದೆ ಬಡವರ ಭೂಮಿ ಲೂಟಿಯಾಗೋದು ನಿಲ್ಲುತ್ತೆ. ಆದಿವಾಸಿಗಳಿಗೆ ಸೇರಿದ ಆಸ್ತಿಯನ್ನ ವಕ್ಫ್ ಬೋರ್ಡ್ ಕೈಯಿಂದ ಟಚ್ ಮಾಡೋಕ್ಕೂ ಆಗಲ್ಲ. ಬಡ ಹಾಗೂ ಹಿಂದುಳಿದ ಮುಸ್ಲಿಂ ಸಮುದಾಯದವರು ತಮ್ಮ ಹಕ್ಕನ್ನ ವಾಪಸ್ ಪಡೆಯೋಕ್ಕೂ ಸಾಧ್ಯ ಆಗತ್ತೆ. ಇದು ನಿಜವಾದ ಸಾಮಾಜಿಕ ನ್ಯಾಯ ಅಂತ PM ಮೋದಿ ಸಮರ್ಥನೆ ಮಾಡಿಕೊಂಡಿದ್ದಾರೆ ವಕ್ಫ್ ಬಿಲ್ ಅನ್ನ. ಏನೋ ದೇಶದಲ್ಲೇ ಮೊದಲ ಬಾರಿಗೆ ತೆಲಂಗಾಣ ಸರ್ಕಾರ SC ಸಮುದಾಯಕ್ಕೆ ಒಳ ಮೀಸಲಾತಿಯನ್ನ ಜಾರಿ ಮಾಡಿದೆ. ರಾಜ್ಯದಲ್ಲಿ SC ಸಮುದಾಯಕ್ಕೆ ಒಟ್ಟು 15% ಮೀಸಲಾತಿ ಕೊಡಲಾಗಿತ್ತು. ಅದರಲ್ಲಿನ 59 ಸಮುದಾಯಗಳನ್ನ ಈಗ 1, 2, 3 ಅಂತ 3 ಗುಂಪುಗಳಾಗಿ ಡಿವೈಡ್ ಮಾಡಿದ್ದಾರೆ. 59 ಸಮುದಾಯಗಳಲ್ಲಿ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕವಾಗಿ ಹಿಂದುಳಿದ 15 ಸಮುದಾಯಗಳಿಗೆ ಗ್ರೂಪ್ 1ನಲ್ಲಿ 1% ಮೀಸಲಾತಿ ಕೊಡೋಕೆ ನಿರ್ಧಾರ ಮಾಡಲಾಗಿದೆ. ಎರಡನೇ ಗುಂಪುಗಳಲ್ಲಿ ಮಧ್ಯಮ ಆದಾಯ ಹೊಂದಿದ 18 ಸಮುದಾಯಗಳಿಗೆ 9% ಮೀಸಲಾತಿ ಕೊಡೋದು ಮತ್ತು ಮೂರನೇ ಗುಂಪಿನಲ್ಲಿ ಸುಮಾರು 26 ಸಮುದಾಯಗಳಿಗೆ 5% ಮೀಸಲಾತಿ ಕೊಡೋದು. ಈ ರೀತಿ ಒಳ ಮೀಸಲಾತಿಯ ಒಳಗೆ ಮತ್ತೆ ಸಬ್ ಕ್ಯಾಟಗರೈಸೇಷನ್ ಮಾಡೋಕೆ ಒಳ ಮೀಸಲಾತಿಯನ್ನು ಕೊಡೋಕೆ ಅವರು ಓಕೆ ಮಾಡಿದ್ದಾರೆ. ಏಪ್ರಿಲ್ 8ನೇ ತಾರೀಕು ತೆಲಂಗಾಣ ರಾಜ್ಯಪಾಲರಿಂದ ಅಧಿಕೃತ ಒಪ್ಪಿಗೆ ಕೂಡ ಸಿಕ್ಕಿತ್ತು. ಈಗ ತೆಲಂಗಾಣ ಸರ್ಕಾರ ಅಧಿಕೃತವಾಗಿ ಜಾರಿ ಕೂಡ ಮಾಡಿದೆ. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ಗೆ 14,000 ಕೋಟಿ ರೂಪಾಯಿ ಮೋಸ ಮಾಡಿ ಓಡ್ ಹೋಗಿದ್ದ ವಜ್ರ ವ್ಯಾಪಾರಿ ಮೆಹುಲ್ ಚೋಕ್ಸಿಯನ್ನ ಬೆಲ್ಜಿಯಂನಲ್ಲಿ ಅರೆಸ್ಟ್ ಮಾಡಲಾಗಿತ್ತು. ಇದಕ್ಕೆ ಫಸ್ಟ್ ಟೈಮ್ ಬೆಲ್ಜಿಯಂ ಸರ್ಕಾರ ಪ್ರತಿಕ್ರಿಯೆ ಕೊಟ್ಟಿದೆ. ಚೋಕ್ಸಿಯನ್ನ ಏಪ್ರಿಲ್ 12ನೇ ತಾರೀಕು ಅರೆಸ್ಟ್ ಮಾಡಿದ್ದೀವಿ, ಸದ್ಯ ಜೈಲಿಗೆ ಹಾಕಿದ್ದೀವಿ, ಮುಂದಿನ ಕಾನೂನು ಕ್ರಮ ಕೈಗೊಳ್ತಾ ಇದ್ದೀವಿ. ಭಾರತ ಮಾಡಿರೋ ಗಡಿಪಾರು ಮನವಿ ಬಗ್ಗೆ
ಚೆಕ್ ಮಾಡ್ತಾ ಇದೀವಿ, ಕೆಲಸ ಮಾಡ್ತಾ ಇದೀವಿ ಅಂತ ಹೇಳಿದೆ. ಈ ಬಹುಕೋಟಿ ಹಗರಣವನ್ನ ಬಯಲಿಗೆಳೆದಿದ್ದ ಬೆಂಗಳೂರು ಮೂಲದ ಉದ್ಯಮಿ ಹರಿಪ್ರಸಾದ್ ಕೂಡ ಇದ್ರ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಚೋಕ್ಸಿ ಬಳಿ ಬಹಳ ದುಡ್ಡಿದೆ, ಆತನ ಗಡಿಪಾರು ಕಷ್ಟ ಇದೆ. ವಿಜಯ್ ಮಲ್ಯ ಮಾಡ್ತಿರೋ ಹಾಗೆ ಯುರೋಪ್ನಲ್ಲಿ ಉತ್ತಮ ವಕೀಲರನ್ನ ನೇಮಿಸಿಕೊಳ್ಳುವಷ್ಟು ದುಡ್ಡು ಆತನ ಬಳಿ ಇದೆ. ಹೀಗಾಗಿ ಚೋಕ್ಸಿಯನ್ನ ಭಾರತಕ್ಕೆ ಕರ್ಕೊಂಡ್ಬರೋದು ಅಷ್ಟು ಸುಲಭ ಇಲ್ಲ ಅಂತ ಹೇಳಿದ್ದಾರೆ. ಅರಬ್ಬಿ ಸಮುದ್ರ ಮೂಲಕ ಭಾರತಕ್ಕೆ ನಶಾ ಸಾಮಗ್ರಿ ಕಳಿಸಿ ಭಾರತವನ್ನ ಹಾಳು ಮಾಡುವ ಪ್ರಯತ್ನವನ್ನ ಇರಾನ್ನ ಕೆಲ ಗುಂಪುಗಳು ಮತ್ತು ಪಾಕಿಸ್ತಾನದವರು ಸೇರ್ಕೊಂಡು ಮಾಡ್ತಾ ಇದ್ದಾರೆ. ಪದೇ ಪದೇ ಸಿಕ್ಕಿಬೀಳ್ತಾ ಇದ್ದಾರೆ. ಈಗ 300 kgಯಷ್ಟು ಮಾದಕ ವಸ್ತುವನ್ನ, 1800 ಕೋಟಿ ರೂಪಾಯಿ ಮೌಲ್ಯದ ವಸ್ತುವನ್ನ ಸೀಸ್ ಮಾಡಲಾಗಿದೆ. ಇದನ್ನು ಪಾಕಿಸ್ತಾನದಿಂದ ಸಾಗಾಟ ಮಾಡಲಾಗ್ತಾ ಇತ್ತು. ಈ ಸಲ ಆರೋಪಿಗಳು ಪಾಕಿಸ್ತಾನದ ಜಲಗಡಿ ಒಳಗೆ ಪ್ರವೇಶ ಮಾಡಿ ಬಂಧನದಿಂದ ತಪ್ಪಿಸಿಕೊಂಡಿದ್ದಾರೆ. ಆದರೆ ಸಾಮಗ್ರಿ ಅಧಿಕಾರಿಗಳ ಕೈಗೆ ಸಿಕ್ಕಿದೆ. ಈ ಕುರಿತು ಹೆಚ್ಚಿನ ತನಿಖೆ ನಡೆಸ್ತಾ ಇದೀವಿ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಏಪ್ರಿಲ್ 14, 2025 ಡಾಕ್ಟರ್ BR ಅಂಬೇಡ್ಕರ್ ದಿನವನ್ನಾಗಿ ಅಮೆರಿಕದ ನ್ಯೂಯಾರ್ಕ್ ಸಿಟಿಯ ಮೇಯರ್ ಎರಿಕ್ ಆಡಮ್ಸ್ ಘೋಷಿಸಿದ್ದಾರೆ. ಈ ವೇಳೆ ಎರಿಕ್ ಅವರು ಅಂಬೇಡ್ಕರ್ ಅವರು ಜಾತಿ ತಾರತಮ್ಯವನ್ನ ವಿರೋಧಿಸಿದ್ರು, ಭಾರತದ ರೈತರು ಮತ್ತು ಹಿಂದುಳಿದವರ ರಕ್ಷಣೆಗಾಗಿ ಕೆಲಸ ಮಾಡಿದ್ರು ಅಂತ ಮೆಚ್ಚುಗೆಯ ಮಾತುಗಳನ್ನಾಡಿದ್ದಾರೆ. ಜೆಫ್ ಬೆಜೋಸ್ರ ಬ್ಲೂ ಒರಿಜಿನ್ ಕಂಪನಿಯಿಂದ ಹೊಸ ಹ್ಯೂಮನ್ ಸ್ಪೇಸ್ ಲಿಫ್ಟ್ ಯಶಸ್ವಿಯಾಗಿ ನಡೆದಿದೆ. ನ್ಯೂ ಶೆಫರ್ಡ್ ಮಿಷನ್ ನ ಸೋಮವಾರ ಲಾಂಚ್ ಮಾಡಲಾಗಿತ್ತು. ಟೆಕ್ಸಾಸ್ ನಲ್ಲಿರೋ ಬ್ಲೂ ಒರಿಜಿನ್ ನ ಪ್ರೈವೇಟ್ ಸೈಟ್ ನಿಂದಲೇ ಇದರ ಲಾಂಚ್ ಮಾಡಲಾಗಿತ್ತು. ಲಿಫ್ಟ್ ಆಗಿ ಕೇವಲ 11 ನಿಮಿಷಗಳಲ್ಲೇ ಸ್ಪೇಸ್ಗೆ ಹೋಗಿ ಮತ್ತೆ ವಾಪಸ್ ಭೂಮಿಗೂ ಬಂದು ಲ್ಯಾಂಡ್ ಆಗಿದೆ. ಇದು ಸ್ಪೇಸ್ ಕ್ರಾಫ್ಟ್ ನ್ಯೂ ಶೆಫರ್ಡ್ ನ 11ನೇ ಹ್ಯೂಮನ್ ಸ್ಪೇಸ್ ಲಿಫ್ಟ್ ಆಗಿದೆ. ವಿಶೇಷ ಅಂದ್ರೆ ಇದರಲ್ಲಿ ಬರೀ ಮಹಿಳೆಯರೇ ಇದ್ರು. ಅಮೆರಿಕದ ಗಾಯಕಿ ಕೇಟಿ ಪೆರ್ರಿ, ಅಮೆರಿಕದ ಏರೋಸ್ಪೇಸ್ ಇಂಜಿನಿಯರ್ ಐಶಾ ಬೋ, ಉದ್ಯಮಿ ಅಮಂಡಾ ನ್ಯೂಯೆ, ನಿರೂಪಕಿ ಗೇಲ್ ಕಿಂಗ್, ಫಿಲ್ಮ್ ಪ್ರೊಡ್ಯೂಸರ್ ಕೆರಿಯಾನ್ ಫ್ಲಿನ್ ಮತ್ತು ಪತ್ರಕರ್ತೆ ಹಾಗೂ ಜೆಫ್ ಬೆಜೋಸ್ರ ಫಿಯಾನ್ಸಿ ಆಗಿರೋ ಲಾರೆನ್ ಸ್ಯಾಂಚೆಸ್ ಇದ್ರು. ಇವರು ಸ್ಪೇಸ್ ಟೂರ್ ಮಾಡಿ ಈಗ ವಾಪಸ್ ಆಗಿದ್ದಾರೆ. ಅಂದಹಾಗೆ ಸ್ಪೇಸ್ ಟೂರಿಸಂ ನಡೆಸೋ ಉದ್ದೇಶದಿಂದ ಬ್ಲೂ ಒರಿಜಿನ್ ಆಗಾಗ ಈ ಹ್ಯೂಮನ್ ಸ್ಪೇಸ್ ಲಿಫ್ಟ್ ಪ್ರೋಗ್ರಾಮ್ ಅನ್ನ ನಡೆಸ್ತಾ ಇರುತ್ತೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಹೇಳದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನ ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmaga.com ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರೆಯಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.